Myself, Dr. Gopinath here, Associate Head, Department of Computer Science and Engineering, and also the convener of this mega event. ಅದು ಒಂದು ದೊಡ್ಡ ಈವೆಂಟ್ ಏನು ನಾವು ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2025. ಸೊ ಇದೊಂದು ಸಾಫ್ಟ್ವೇರ್ ಎಡಿಷನ್ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟು, ಮಿನಿಸ್ಟ್ರಿ ಆಫ್ ಎಜುಕೇಷನಿಂದ ಅವಕಾಶ ಕೊಟ್ಟು ಇದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಅವರು ನಮಗೆ ಅಲೋಕೇಟ್ ಮಾಡಿದ್ದು ಯಾವ ಥರ ಅಂತಂದರೆ, ನಮ್ಮಲ್ಲಿ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮದು 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ವರ್ಷ ನಾವು ಆಚರಿಸಣೆ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ಅದ್ರ ಜೊತೆಗೆ ನಮ್ಮಲ್ಲಿ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನೋಡಿ ನಮ್ಮನ್ನು ನೋಡಲ್ ಸೆಂಟರ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದು ಇಡೀ ಭಾರತದಲ್ಲೇ ಅದೊಂದು ದೊಡ್ಡ ಗಾತ್ರದ ಒಂದು ಈವೆಂಟ್ ಆಗಿದೆ ಇದು. ಸೊ ಈವೆಂಟ್ ಏನು ಅಂದರೆ ನಾವು ಹೇಳ್ಬೋದು ಇಡೀ ಗ್ಲೋಬಲಲ್ಲೇ ಇದು ದೊಡ್ಡದಾದಂಥ ಒಂದು ಈವೆಂಟು, ದಟ್ ಇಸ್ ಅ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತ. ಇದರಲ್ಲಿ ಸಾಫ್ಟ್ವೇರ್ ಎಡಿಷನ್ನು ಮತ್ತು ಹಾರ್ಡ್ವೇರ್ ಎಡಿಷನ್ ಎರಡೂ ಇದೆ. ಸೊ ನಮ್ಮ ಕಾಲೇಜಿಗೆ ಅವರು ಅಲೋಕೇಟ್ ಮಾಡಿರೋಂಥದ್ದು ಸಾಫ್ಟ್ವೇರ್ ಎಡಿಷನ್ ಇಲ್ಲಿ. ಸೊ ಇಲ್ಲಿ ನಮಗೆ 20 ತಂಡಗಳು ಬಂದಿದೆ. ಸೊ ವಿವಿಧ ರಾಜ್ಯಗಳಿಂದ ಬಂದಿದೆ. ಅದು 11 ರಾಜ್ಯಗಳಿಂದ 18 ತಂಡಗಳು ನಮ್ಮಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾಯಿದೆ. ಸೊ ಇಲ್ಲಿ ನಾವು ನಮ್ಮ ಕಾಲೇಜಿನಲ್ಲಿ ಇದನ್ನು ಆರ್ಗನೈಸ್ ಮಾಡೋದ್ರಿಂದ ಅಥವಾ ಇದನ್ನು ಕಂಡಕ್ಟ್ ಮಾಡೋದ್ರಿಂದ ಏನು ಯೂಸ್, ನಮಗೆ ಕಾಲೇಜಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ, ಒಂದು ನಮ್ಮ ಕಾಲೇಜು ಹೊರ ಜಗತ್ತಿಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಇರತಕ್ಕಂಥ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದರಿಂದ ಯಾವ ಥರ ಹುಡುಗರು ಯೂಟಿಲೈಸ್ ಮಾಡ್ಬೋದು ಅಂತ, ಅದು ಒಂದು. ಪ್ಲಸ್ ಇನ್ನೊಂದು ಏನು ಅಂದರೆ, ನಮ್ಮಲ್ಲಿ ಇನ್ ಹೌಸ್ ಅಂದರೆ ನಮ್ಮಲ್ಲೇ ಇಂಟರ್ ಡಿಪಾರ್ಟ್ಮೆಂಟ್ ಮತ್ತು ಇಲ್ಲಿ ಲೋಕಲಿ ನಾವು ಆರ್ಗನೈಸ್ ಮಾಡಿದ್ವಿ ಇದೇ ಥರ ಹ್ಯಾಕಥಾನ್ ಫಾರ್ 36 ಅವರ್ಸ್ ನಾವು ಕಂಡಕ್ಟ್ ಮಾಡಿದ್ವಿ. ಬಟ್ ಆದರೂ ಈ ಥರ ಒಂದು ಗ್ಲೋಬಲಿ ದೊಡ್ಡದಾದಂಥ ಒಂದು ಈವೆಂಟ್ ನಾವು ಆರ್ಗನೈಸ್ ಮಾಡಿದ ಹ್ಯಾಕಥಾನ್. ಸೊ ನಮ್ಮ ಹುಡುಗರು ಇದನ್ನು ನೋಡಿಬಿಟ್ಟು ಅವರು ತಿಳ್ಕೊತಾರೆ ಯಾವ ಥರ ಅವರು ಟೀಮ್ ವರ್ಕಲ್ಲಿ ವರ್ಕ್ ಮಾಡ್ತಾರೆ, ಒಂದು ಗ್ರೂಪಲ್ಲಿ ಕೂತ್ಕೊಂಡು ಯಾವ ಥರ ಕೆಲಸ ಮಾಡ್ತಾಯಿದ್ರೆ, ಯಾವ ಥರ ಪ್ರಾಬ್ಲಮನ್ನು ನಮ್ಮ ಸರ್ಕಾರದಿಂದ, ಏನಂದರೆ ಇದು ಭಾರತ ಸರ್ಕಾರದಿಂದ ತೊಗೊಂಡು ಅವರು ಇನಿಷಿಯೇಟ್ ಮಾಡಿ ಮಿನಿಸ್ಟ್ರಿ ಆಫ್ ಎಜುಕೇಷನಿಂದ. ಸೊ ಯಾವುದೇ ಒಂದು ಮಿನಿಸ್ಟ್ರಿಯಲ್ಲಿ ಏನೇನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ ಅದನ್ನು ಲಿಸ್ಟ್ ಮಾಡಿ ಅದನ್ನು ಹುಡುಗರಿಗೆ ಹಂಚ್ತಾರೆ ಅವರ ವೆಬ್ಸೈಟಲ್ಲಿ. ಸೊ ಅಲ್ಲಿ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ, ಅವರು ತಂಡವಾಗಿ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ತೊಗೊಂಡು ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಪ್ರೋಟೋಟೈಪ್ ಕೊಟ್ಟಿರ್ತಾರೆ. ಅದಾದಮೇಲೆ ಸ್ಕ್ರೂಟ್ನಿ ಆದಮೇಲೆ ಇಲ್ಲಿ ಬರ್ತಾರೆ. ಸೊ ಇದೇನು ಅಂದರೆ, ಇಲ್ಲಿ ನಾವು ಹುಡುಗರು ಏನೇ ಸಾಲ್ವ್ ಮಾಡಿದ್ರೆ ಪ್ರಾಬ್ಲಮ್ನ, ಇದು ಸೋಷಿಯಲಿ ಇಟ್ ವಿಲ್ ಬಿ ಯೂಸ್ಡ್ ಇನ್ ದ ಸೋಷಿಯಲಿ, ದಟ್ ಈಸ್ ಆಲ್ ದ ಮಿನಿಸ್ಟ್ರಿ. ಆಮೇಲೆ ಇನ್ನೊಂದು ಏನಂದರೆ, ಈ ಸ್ಕಿಲ್ ಏನೇ ಒಂದು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಹುಡುಗರ ಒಂದು ನಾಲೆಡ್ಜ್ ಹೇಳ್ಬೋದು, ಇಲ್ಲ ಸ್ಕಿಲ್ ಸೆಟ್. ಸೊ ಇದನ್ನು ನೋಡಿಬಿಟ್ಟು ನಮ್ಮ ಹುಡುಗರು ಯಾವ ಥರ ಇನ್ಕ್ಲಿಯರ್ ಆಗುತ್ತೆ ಅಂತಂದರೆ, ಇದನ್ನು ನೋಡಿ ಅವ್ರು ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಅವ್ರು ಏನೇನು ಸ್ಕಿಲ್ ಸೆಟ್ ಅನ್ನೋದನ್ನ ನಮ್ಮ ಹುಡುಗರು ಯಾವ ಥರ ಯೂಸ್ ಆಗುತ್ತೆ, ಆ ಸ್ಕಿಲ್ನ ಯೂಸ್ ಮಾಡ್ಕೊಂಡು ನಮ್ಮ ಹುಡುಗರಿಗೆ ವಿ ಕ್ಯಾನ್ ಕನ್ವರ್ಟ್ ದಟ್ ಸ್ಕಿಲ್ ಇನ್ ಟು ದ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಅವರ ಒಂದು ಫೈನಲ್ ಇಯರ್ಗೆ ಬರೋಷ್ಟರೊಳಗೆ ಅವ್ರಿಗೆ ಫೈನಲ್ ಇಯರ್ ಬಂದ ತಕ್ಷಣ ಪ್ಲೇಸ್ಮೆಂಟ್ಗೆ ರೆಡಿ ಇರ್ತಾರೆ. ಸೊ ಪ್ಲೇಸ್ಮೆಂಟ್ ದೇ ವಿಲ್ ಗೆಟ್ ಅ ಗುಡ್ ಆಫರ್ ಅಂತ. ಸೊ ಒಳ್ಳೆ ಪ್ಯಾಕೇಜಿನ ಒಳ್ಳೆ ಕಂಪ್ನಿಗಳಲ್ಲಿ, ಸೊ ಅವ್ರಿಗೂ ನಮಗೂ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ ಅವ್ರಿಗೂ ಒಂದು ಮೋಟಿವೇಶನ್ ಇದು. ಸೊ ಅವ್ರಿಗೂ ನಾವು ನೆಕ್ಸ್ಟ್ ಬರುವಂತಹ ಎಲ್ಲೇ ಕಾರ್ಯಕ್ರಮಗಳು ಈ ಥರ ಹ್ಯಾಕಥಾನ್ ಇದೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ನಮ್ಮ ಸ್ಕಿಲ್ಲನ್ನು ಎನ್ಹಾನ್ಸ್ ಮಾಡ್ಕೊಬೇಕಂದ್ರೆ ಅದನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ಹೊರ ಜಗತ್ತಿಗೆ ನಾವು ಒಳ್ಳೆ ಆಫರ್ ಲೆಟ್ರಲ್ಲಿ ತೊಗೊಬೋದು ಒಂದು ಪ್ಲೇಸ್ಮೆಂಟ್ ಡ್ರೈವ್ ಬಂದಾಗಂತ. ಸೊ ನಮ್ಮ ಕಾಲೇಜಿಂದ ನಾಗಾರ್ಜುನ ಕಾಲೇಜ್ ಇಂಡಿಯನ್ ಟೆಕ್ನಾಲಜಿ ಈ ಈವೆಂಟ್ ಹೋಸ್ಟ್ ಮಾಡ್ತಾರೆ. ಯಾಕಂದರೆ ಇಡೀ ದೇಶದಲ್ಲೇ ಇದು ಹೇಳ್ಬೋದು, ಇಡೀ ವರ್ಲ್ಡಲ್ಲೇ ಇದು ಒಂದು ದೊಡ್ಡದಾದಂತಹ ಒಂದು ಈವೆಂಟ್, ದಟ್ ಈಸ್ ಹ್ಯಾಕಥಾನ್. ಸೊ ಯಾರು ಸೊ ಇದರಿಂದ ನಾವು ಮಾಡ್ತಾ ನಮಗೂ ಒಂದು ಹೆಮ್ಮೆ ನಮ್ಮ ಕಾಲೇಜ್ಗೆ. ಸೊ ಇದರಲ್ಲಿ ನಮ್ಮ ಮ್ಯಾನೇಜ್ಮೆಂಟು ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಪ್ರಿನ್ಸಿಪಲ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಇನ್ವಾಲ್ವ್ ಆಗಿ ನಾವು ಈವೆಂಟ್ ಆರ್ಗನೈಸ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಹುಡುಗರದ ಒಂದು ಹಸಿವು ಏನಿದೆ ಅಂತ. ಸೊ ನಿನ್ನೆ ಬೆಳಗ್ಗೆ ಆಲ್ಮೋಸ್ಟ್ ಈಗ ನಮ್ಗೆ 26 ಅವರ್ಸ್ ಕಂಪ್ಲೀಟ್ ಆಗಿದೆ. ಆದರೂ ಹುಡುಗರಲ್ಲಿ ನೀವು ನೋಡ್ಬೋದು ಅವ್ರು ಏನು ಎನರ್ಜಿ ಇದೆ, ಸಾಲ್ವ್ ಮಾಡಬೇಕು, ಸೊಲ್ಯೂಷನ್ ತೊಗೊಬೇಕು, ನಾವು ಪ್ರೈಸ್ ತೊಗೊಬೇಕು ಅಂತ. ಇಲ್ಲಿ ನಮಗೆ 4 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಒಂದೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲೂ ಯಾರು ಎಲ್ಲ ಟೆಸ್ಟ್ ಕೇಸಸ್ ಪಾಸ್ ಆಗಿ ಸೊಲ್ಯೂಷನ್ ಬರ್ತಾ ಇದೆ ಅಂತ ಅವರಿಗೆ ಉತ್ತಮವಾದಂಥ ಒಂದು ಯಾವ ಟೀಮ್ ವರ್ಕ್ ಮಾಡ್ತಾರಲ್ಲಿ ಅವರಿಗೆ ಪ್ರೈಸ್ ಮನಿ ಅಂತ ಒಂದು ಇಟ್ಟಿದ್ದಾರೆ. ಅದು ಭಾರತ ಸರ್ಕಾರದಿಂದನೂ ಕೊಡ್ತಾರೆ. ಸೊ ಅದು 1.5 ಲಕ್ಷ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ. ಸೊ ಇಲ್ಲಿ 4 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರೋದ್ರಿಂದ 4 ಪ್ರೈಸ್ ಮನಿಯನ್ನು ಕೊಡ್ತಾ ಇದ್ದೀವಿ, 1.5 ಲಕ್ಷ ಈಚ್. ಇದು ಗೌರ್ಮೆಂಟ್ ಭಾರತ ಸರ್ಕಾರದಿಂದನೇ ಕೊಡ್ತಾರೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಲ್ಲಿಂದನೇ ಬರ್ತದೆ. ಸೊ ಇದು ನಾವು ಈವೆಂಟ್ ಮಾಡಿ ನಮಗೂ ಒಂದು ಸಂತೋಷ, ನಾವು ಅರ್ಥ ಮಾಡ್ಕೊತೀವಿ ಯಾವ ಥರ ವರ್ಕ್ ಆಗುತ್ತೆ. ಸೊ ನಾವು ಈ ಥರದ್ದು ಫ್ಯೂಚರ್ಲಿ ಗ್ಲೋಬಲಿ ನಾವು ಮಾಡ್ಬೋದು ಅನ್ನೋದು, ಮತ್ತು ನಮ್ಮ ಹುಡುಗರಿಗೆ ಇದರಿಂದ ತುಂಬ ನಾಲೆಡ್ಜ್ ಬಂದು ದೇ ವಿಲ್ ಇನ್ಕ್ರೀಸ್ ದ ಸ್ಕಿಲ್ ಸೆಟ್. ಜೈ ಭಾರತ್. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.